ಆಕ್ಟ್ರೆಸ್ ಆದ್ಮೇಲೆ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ನಾವು ಒಂದಷ್ಟು ಅಕೇಶನ್ಸ್ ಅಟೆಂಡ್ ಮಾಡ್ತಿರ್ತೀವಿ, ಫಂಕ್ಷನ್ಸ್ ಅಟೆಂಡ್ ಮಾಡ್ತಿರ್ತೀವಿ. ಆನ್ ಸ್ಕ್ರೀನ್ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೂ ಕೂಡ ಇರುತ್ತೆ. ಸೊನಾಲ್ ಅವರ ಸ್ಕಿನ್ ಕೇರಿಂಗ್ ಎಲ್ಲ ಹೆಂಗಿರುತ್ತೆ ಅಂತ? ಆಫ್ ಕೋರ್ಸ್ ನಾನು ಮೊದಲು ತುಂಬಾ ಸ್ಕಿನ್ ಕೇರ್ದೆಲ್ಲ ಮಾಡ್ತಿದ್ದೆ, ಬಟ್ ಇವಾಗ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಎಸ್, ನಂದೊಂದು ರೂಟೀನ್, ನಾನು ಜಾಸ್ತಿ ಫೇಸ್ಗೆ ಏನ್ ಹೇಳ್ತಾರೆ ಈ ಫೇಶಿಯಲ್ಸ್ ಆಗಿರ್ಲಿ, ವಾಟ್ ಇಸ್ ದಟ್, ಸ್ಕ್ರಬ್ಬಿಂಗ್ ಅಂತೆ ಇದು ಅಂತೆ ಅದೆಲ್ಲ ನಾನು ಜಾಸ್ತಿ ಮಾಡಲ್ಲ. ನಾನು ಏನ್ ಮಾಡಿದ್ರು ಮನೆಯಲ್ಲಿರೋ ಐಟಮ್ಸ್, ಕಿಚನ್ ಅಲ್ಲಿ ಇರೋ ಐಟಮ್ಸ್ ನ ತೆಗೆದು ಹೋಮ್ ಮೇಡ್ ರೆಮಿಡೀಸ್ ಮಾಡಿ ಮುಖಕ್ಕೆ ಹಚ್ಚೋದು. ನಾನು ಜಾಸ್ತಿ ಫೇಶಿಯಲ್ಸ್ ಇದು ಅದೆಲ್ಲ ಮಾಡಕ್ ಹೋಗಲ್ಲ ನಾನು. ದಟ್ ಇಸ್ ಒನ್ ಮೇನ್ ಥಿಂಗ್. ಮೋರ್ ಓವರ್ ನಂಗೆ ವಿನೋದ್ ಸರ್ ಹೇಳ್ತಾ ಇರ್ತಾರೆ, ನೀವೇನ್ ತಿಂತೀರಾ ಅದೇ ನಿಮ್ ಮುಖದಲ್ಲಿ ಕಾಣಿಸುತ್ತೆ ಅಂತ. ಬಟ್ ನನ್ಗೆ ಅದು ಒಂದ್ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ನಾನು ಮೊದ್ಲಿಂದ ಫುಡಿ ಅಂತಲ್ಲ, ನಂಗೆ ಇಷ್ಟ, ಐ ಲೈಕ್ ಐಸ್ ಕ್ರೀಮ್ಸ್. ನಂಗೆ ಐಸ್ ಕ್ರೀಮ್ಸ್ ಇಷ್ಟ, ನಂಗೆ ಚಾಕ್ಲೇಟ್ ಇಷ್ಟ. ಸೊ ಅದನ್ನ ಕಟ್ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಇದೆ, ಬಟ್ ಟ್ರೈ ಮಾಡ್ತೀನಿ. ಅದ್ ಬಿಟ್ರೆ ನನ್ ಮನೇಲಿ ಏನಿದೆ ಮುಖಕ್ಕೆಲ್ಲ ಅದೇ ಹಚ್ಚೋದು. ನಾನು ಏನ್ ಸಿಕ್ಕದ, ಇವಾಗ ಕಡ್ಲಿ ಹಿಟ್ಟು ಸಿಕ್ತಾ ಕಡ್ಲಿ ಹಿಟ್ಟಿಗೆ ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ಇವತ್ವರೆಗೂ ಇಷ್ಟು ವರ್ಷದಿಂದ ಅದೇ ಫಾಲೋ ಮಾಡ್ತೀನಿ. ಜಾಸ್ತಿ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತೀರಾ? ಔಟ್ಸೈಡ್ ಬ್ಯೂಟಿ ಪಾರ್ಲರ್ ಹೋಗುವಂತದ? ನಾನು ಹೋದ್ರೆ ಫೇಸ್ ಮುಟ್ಸಲ್ಲ, ನಾನು ಫೇಸ್ಗೆ ಏನೂ ಮಾಡಲ್ಲ. ನಾನು ಏನಿದ್ರೆ ಮನೆಯಲ್ಲೇ ಮಾಡ್ತೀನಿ. ಏನ್ ಕೈಗೆ ಇದು ಅದು ಡಿಟ್ಯಾನಿಂಗ್ ಎಲ್ಲ ಇದ್ರೆ ಹೋಗ್ತೀನಿ. ಅದ್ ಬಿಟ್ರೆ ಫೇಸ್ಗೆ ಇಟ್ ಇಸ್ ಓನ್ಲಿ ಮನೆಯಲ್ಲಿ ಮಾಡಿರೋ ಐಟಮ್ಸ್. ಅದು ನೀವೇ ಮಾಡ್ಕೊಳ್ಳುವಂತದ್ದು? ನಾನೇ ಮಾಡ್ತೀನಿ. ಅಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವುದು? ಅದಕ್ಕೆ ಯಾವ ರೀತಿ ಅಂತ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ತೀರಾ ಅಂತ? ನಾನು ಜನರಲಿ ಡ್ರೈ ಸ್ಕಿನ್, ನಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಅಕಾರ್ಡಿಂಗ್ ಟು ಮೈ ಡರ್ಮ್ಯಾಟ್, ನನ್ನ ಡಾಕ್ಟರ್ ಹೇಳಿದ್ದು ನನಗೆ ಒಂದು ಕ್ಲೆನ್ಸಿಂಗ್, ಒಂದು ಮೈಲ್ಡ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಮೋರ್ ಓವರ್ ನಾವು ಮೇಕಪ್ ಹಾಕಿದ್ರಿಂದ ತುಂಬಾ ಡ್ರೈ ಆಗುತ್ತೆ ಸ್ಕಿನ್. ಮನೆಗೆ ಹೋಗಿ ಫಸ್ಟ್ ಒಂದು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಅಲ್ಲಿ ಕ್ಲೀನ್ ಮಾಡ್ತೀನಿ. ದೆನ್ ಐ ಯೂಸ್ ಅ ಜೆಂಟಲ್ ಕ್ಲೆನ್ಸರ್, ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ ಜನರಲಿ. ಟೋನರ್, ಒಂದು ರೈಸ್ ವಾಟರ್ದು ಟೋನರ್ ಇದೆ ನನ್ನ ಹತ್ರ, ಅದು ಕಂಪಲ್ಸರಿಲಿ ಯೂಸ್ ಮಾಡಿ, ಯಾವ್ದಾದ್ರು ಒಂದು ಹೈಡ್ರೇಟಿಂಗ್ ಸಿರಮ್, ಹೈಲರಾನಿಕ್ ಆಸಿಡ್ ಆಗಿರ್ಬೋದು, ಇಲ್ಲ ಎನಿ ನೈಸ್ ಒಂದು ಒಳ್ಳೆ ಯಾವ್ದಾದ್ರು ಸಿರಮ್ ಯೂಸ್ ಮಾಡಿ ಅದಾದ್ಮೇಲೆ ಮಾಯಿಶ್ಚರೈಸರ್ ಹಾಕ್ತೀನಿ. ಸನ್ಸ್ಕ್ರೀನ್ ಬಳಸ್ತೀರಾ? ಯಾವ ಬ್ರ್ಯಾಂಡ್ ಅನ್ನ ಬಳಸ್ತೀರಾ? ಕಂಪಲ್ಸರಿ ಡಿಪೆಂಡ್ ಸರ್, ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಒಂದು ಡಾಕ್ಟರ್ ಕೊಟ್ಟಿರೋದು ಒಂದಿದೆ ನನ್ನ ಹತ್ರ ಚಿಕ್ಕದು, ಅದೊಂದು ಐ ಯೂಸ್ ದಟ್. ಇಲ್ಲಾದ್ರೆ ಕೊರಿಯನ್ ಒಂದು ಬ್ಯೂಟಿ ಆಫ್ ಜೋಸೋ ಅಂತ ಒಂದು ಕೊರಿಯನ್ ಸನ್ಸ್ಕ್ರೀನ್ ಬರುತ್ತೆ, ಅದು ಜಾಸ್ತಿ ಯೂಸ್ ಮಾಡ್ತೀನಿ. ಬಿಕಾಸ್ ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿದೆ ಅದರದ್ದು. ನಾನು ಡ್ರೈ ಸ್ಕಿನ್ ಇದ್ರಿಂದ ಅದು ಸೆಟ್ ಆಗುತ್ತೆ. ಸೊ ಮೇಕಪ್ ಅಡಿಗೆ ಐ ಯೂಸ್ ಬ್ಯೂಟಿ ಆಫ್ ಜೋಸೋ. ಕಾಸ್ಮೆಟಿಕ್ಸ್ ಅಂತ ಯಾವ ತರದ ಕಾಸ್ಮೆಟಿಕ್ಸ್ ಅನ್ನ ಯೂಸ್ ಮಾಡ್ತೀರಾ? ಕಾಸ್ಮೆಟಿಕ್ಸ್ ಅದೇ, ಕಾಸ್ಮೆಟಿಕ್ಸ್ ಡಿಪೆಂಡ್ಸ್. ಅಗೇನ್ ನಾನು ಫೌಂಡೇಶನ್ಗೆ ಶನೆಲ್ ಅಂತ ಒಂದು ಕಂಪನಿ, ಶನೆಲ್ ಇಲ್ಲಾದ್ರೆ ನನ್ನ ಸ್ಕಿನ್ಗೆ ಸೂಟ್ ಆಗೋದು ಬಾಬಿ ಬ್ರೌನ್ ಜನರಲಿ, ಅದು ಒಂದು ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಸ್ಗೆ ನಾನು ಅಷ್ಟು ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ಐ ಕ್ಯಾನ್ ಯೂಸ್ ಎನಿಥಿಂಗ್ ಫಾರ್ ಲಿಪ್ಸ್ಟಿಕ್ಸ್. ತುಂಬಾ ಇದೆ ಸರ್ ಕಾಸ್ಮೆಟಿಕ್ಸ್. ನನ್ಗೆ ಯಾವ್ದು ನಾನು ಇನ್ವೆಸ್ಟ್, ನಾನು ಏನಾದ್ರೂ ದುಡ್ಡು, ನಾನು ಹೇಳ್ದಲ್ಲ, ನಾನು ಸ್ವಲ್ಪ ದುಡ್ಡು ನನಗೋಸ್ಕರ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ಫಾರ್ ಕಾಸ್ಮೆಟಿಕ್ಸ್. ನಾನು ದುಬೈಗೆ ಹೋದ್ರೆ ಇಲ್ಲಿ ಯಾವ್ದು ಬ್ರ್ಯಾಂಡ್ ಸಿಗಲ್ಲ ಅದು ತಗೊಂಡ್ ಬಂದಿರ್ತೀನಿ ನಾನು ಅಲ್ಲಿಂದ. ಸೊ ಯಾಕಂದ್ರೆ ನಮ್ ಲೈಫ್ ಇಸ್ ದ್ಯಾಟ್, ಬೆಳಿಗ್ಗೆ ಹೋಗಿದ ತಕ್ಷಣ ವಿ ಪುಟ್ ಅವರ್ ಮೇಕಪ್ ಆನ್. ಸೊ ಅದಕ್ಕೆ ಐ ಇನ್ವೆಸ್ಟ್. ನಾನು ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಆದ್ರೂ ಅದು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಈ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಬೋಟೋಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೆಂಗ್ ತಗೊಳ್ತಾರೆ ಸೊನಾಲ್ ಅವರು? ಐ ವುಡ್ ನಾಟ್ ವಾಂಟ್ ಇಟ್ ಇಸ್ ಎಲ್ರೂ ಚಾಯ್ಸ್ ಸರ್ ಅದು. ನನ್ಗೆ ಒಂದ್ಸರ್ತಿ ಹೇಳಿದ್ರು, ನಿಮ್ ಫೇಸ್ ರೌಂಡ್ ಇದೆ, ನಿಮ್ ಡಬಲ್ ಚಿನ್ ಇದೆ, ಇದೊಂದ್ ಸ್ವಲ್ಪ ಇದನ್ನ ಜಾ ಲೈನ್ ಕರೆಕ್ಟ್ ಆಗಿ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ಬ್ಲಡ್ ಟೆಸ್ಟ್ ಹೋದಾಗ್ಲೇ ನನ್ ಜೀವ ಹೋದಂಗಾಗತ್ತೆ ನೀರಲ್ಲಿ ನೋಡಿದ್ರೆ. ಅದೇ ಆಗಲ್ಲ ನನ್ಗೆ. ಬೊಟಾಕ್ಸ್ ತಂದಿಲ್ಲ ಹಾಕ್ಬಿಟ್ರೆ ಹೋಗ್ಬಿಡ್ತೀನಿ ನಾನು, ನನ್ಗೆ ಆಗಲ್ಲ. ನನಗೆ ಐ ಆಮ್ ನಾಟ್ ಅಗೇನ್ಸ್ಟ್ ಅಂತ ಹೇಳಲ್ಲ, ಐ ಡೋಂಟ್ ಲೈಕ್ ಇಟ್. ಎಷ್ಟು ನನ್ ಏನ್ ಇದೆ ಮನೆಯಲ್ಲಿ ಅದ್ರಲ್ಲೇ ಐ ಆಮ್ ಹ್ಯಾಪಿ. ಅಂದ್ರೆ ಅದೇನು ಮನೆ ಹೋಮ್ ರೆಮಿಡೀಸ್ ಮಾಡ್ತೀನೋ ಅದ್ರಲ್ಲೇ ಐ ಆಮ್ ಹ್ಯಾಪಿ. ತುಂಬಾ ಬೊಟಾಕ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಗೋಯಿಂಗ್ ಟು ದ ರೈಟ್ ಪ್ಲೇಸ್ ಇಸ್ ಇಂಪಾರ್ಟೆಂಟ್. ಲಿಪ್ಸ್ ಇದು ಇವಾಗ ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ದಿಸ್ ಥಿಂಗ್, ಲಿಪ್ದು ಅದನ್ನು ಕರೆಕ್ಟ್ ಆಗಿ ಮಾಡ್ತಾರ. ಅದು ಏನಾದ್ರೂ ಫೇಲ್ ಆಗಿದ್ರೆ ಅದು ಒಂದು ಪ್ರಾಬ್ಲಮ್. ನಾನು ಸಜೆಸ್ಟ್ ಮಾಡಲ್ಲ ಸರ್, ನಾನು ಜನರಲಿ ಸಜೆಸ್ಟ್ ಮಾಡಲ್ಲ. ನಾನು ಕೇಳ್ದವ್ರಿಗೂ ಐ ವಿಲ್ ನಾಟ್ ಸಜೆಸ್ಟ್. ಬಟ್ ನಾನಂತೂ ಇಲ್ವೇ ಇಲ್ಲ. ನಂಗೆ ನೀಡಲ್ಸ್, ನಾನು ಯಾವ್ದಾದ್ರು ಎಸ್ಥೆಟಿಕ್ ಇದಾತ್ರ ಹೋದ್ರುನು ನಾನು ಫಸ್ಟ್ ಹೇಳೋದು ನೀಡಲ್ ಇಲ್ಲ ತಾನೆ ಅಂತ ಫಸ್ಟ್ ಕೇಳೋದದು. ಸುಮ್ನೆ ಹೈಡ್ರಾ ಫೇಶಿಯಲ್ಸ್ ಎಲ್ಲ ಸುಮ್ನೆ ಮಸಾಜ್ ಅಲ್ಲೇ ಹೋಗುತ್ತೆ, ಆ ಮಷೀನ್ ಮಸಾಜ್ ಅಲ್ಲಿ. ಅದ್ ಬಿಟ್ರೆ ನಾನು ಏನೂ ಮಾಡ್ಸಲ್ಲ.
ಹೇರ್ ಕೇರ್ ಎಲ್ಲ ಯಾವ ರೀತಿ ತಗೊಂತೀರಾ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ? ಆಯಿಲ್ ನಾನು ಎವ್ರಿ ಟೈಮ್ ನಾನು ಬಾತ್ ಮುಂಚೆ ವಾರಕ್ಕೆ ಒಂದು 3-4 ಟೈಮ್ಸ್ ಡಿಪೆಂಡ್ಸ್ ಆನ್ ಮೈ ಹೇರ್. ಒಂದ್ ಸ್ವಲ್ಪ ಆಯಿಲಿ ಸ್ಕಾಲ್ಪ್ ಹಾಕದೆ ಒಂದೊಂದ್ಸರ್ತಿ ಬಿಕಾಸ್ ಆಫ್ ಸ್ಪ್ರೇಸ್ ಅಂಡ್ ಸ್ನಾನ ಮಾಡೋದ್ ಮುಂಚೆ ಆಯಿಲ್ ಹಾಕ್ತೀನಿ. ಒಂದೊಂದ್ಸರ್ತಿ ಆಗಲ್ಲ ಬಿಕಾಸ್ ಶೂಟ್ ಇಂದ ಬಂದಿರ್ತೀವಿ, ಡಸ್ಟ್ ಇರುತ್ತೆ, ಡೈರೆಕ್ಟ್ ಆಗಿ ಸ್ನಾನ ಮಾಡ್ತೀವಿ. ಇಲ್ಲಾದ್ರೆ ಕಂಪಲ್ಸರಿ ಅಟ್ಲೀಸ್ಟ್ ಹಾಫ್ ಅನ್ ಅವರ್ಗೆ ಆಯಿಲ್ ಹಾಕಿ ಇಡ್ತೀನಿ. ಶಾಂಪೂ ಕೂಡ ಒನ್ ನೈಸ್ ಆಯಿಲ್ ಡಿಪೆಂಡ್ಸ್ ಯಾವ್ದು, ಓಲಾಪ್ಲೆಕ್ಸ್ ಅಂತ ಒಂದು ಶಾಂಪೂ ಬರುತ್ತೆ, ದಟ್ಸ್ ವೆರಿ ನೈಸ್ ಅದು. ಅಂಡ್ ಜಾಪನೀಸ್ ಮಾಸ್ಕ್ ಒಂದು ಬರುತ್ತೆ, ಅದು ನಾನು ದುಬೈಯಿಂದ ತಂದಿದ್ದು, ಅದು ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಮಾಸ್ಕ್ ಅಷ್ಟೇ. ಅದ್ ಬಿಟ್ರೆ ಹೇರ್ ಕೇರ್ ಒಂದೊಂದ್ ಸರ್ತಿ ನಮ್ ಮನೆಗ್ ಹೋದ್ರೆ, ಮಂಗ್ಳೂರ್ ಹೋದ್ರೆ ನಮ್ಮಮ್ಮ ಈ ಅಲೋವೆರಾ ಜೆಲ್ಲು ಮತ್ತೆ ಈ ಏನದು ಬಟರ್ ಫ್ರೂಟ್ ಅದೆಲ್ಲ ಮಿಕ್ಸ್ ಮಾಡಿ ಹೇರ್ ಮಾಸ್ಕ್ ಮಾಡ್ತಾರೆ. ನೀವು ಕೇಳ್ತಿರೋದೇ ರಾಂಗ್ ಪರ್ಸನ್ ಹತ್ರ, ನಾನು ಏನೋ ಮಾಡ್ಸಲ್ಲ. ಓಕೆ. ಅಂಡ್ ವರ್ಕೌಟ್ ರೂಟೀನ್ ಎಲ್ಲ ಹೇಗಿರುತ್ತೆ? ಜಿಮ್ಗೆಲ್ಲ ಹೋಗ್ತೀರಾ? ಅಯ್ಯೋ ದೇವ್ರೆ, ಸ್ಟಾರ್ಟಿಂಗ್ ಮಾಡಿದ್ದೆ ಒಂದ್ ಸ್ವಲ್ಪ ಈ ಥ್ರೆಡ್ ಮಿಲ್ ಅಲ್ಲಿ ರನ್ ಮಾಡೋದಾಗಿರ್ಲಿ ಅದೆಲ್ಲ ಮಾಡಿದ್ದೆ, ನಾನು ಇಲ್ಲ ಅಂತಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ಅಂತ ಅದೇ, ನಾನು ಬಿಫೋರ್ ಮ್ಯಾರೇಜ್ ಏನಾಗ್ತಿತ್ತಂದ್ರೆ ಐ ಡೂ ಅ ಲಾಟ್ ಆಫ್ ಮನೆ ಕೆಲಸ ಸ್ವಲ್ಪ ಮಾಡ್ತೀನಿ ನಾನು. ಮನೆ ಕೆಲಸ ಎಲ್ಲ ಮಾಡ್ತೀರಾ? ಓಕೆ. ಮತ್ತೆ ನಮ್ಮ ಮನೆ ಮೇಲೆ ಹೋಗೋದು, ಕೆಳಗಡೆ ಬರೋದು, ವೆಸಲ್ಸ್ ವಾಶ್ ಮಾಡೋದು, ಅದು ಮಾಡೋದು, ಅಷ್ಟ್ರಲ್ಲೇ ಸುಸ್ತಾಗಿರುತ್ತೆ ನನಗೆ. ಸೊ ಮತ್ತೆ ಅಲ್ಲಿ ಮೇಲೆ ಕೆಳಗಡೆ ಸ್ಟೆಪ್ಸ್ ಓಡಾಡ್ತಿರ್ತಿದ್ದೆ ಗೊತ್ತಾ, ಅಷ್ಟ್ರಲ್ಲೇ ದಟ್ ವಾಸ್ ಮೋರ್. ನನ್ ದಿನಕ್ಕೆ 10,000 ಸ್ಟೆಪ್ಸ್ ಕಂಪಲ್ಸರಿ ಆಗ್ತಾ ಇತ್ತು ನಾನು ಮನೆಯಲ್ಲೇ ಇದ್ದಾಗ, ಶೂಟಿಂಗ್ ಇಲ್ದಿದ್ದ ಟೈಮಲ್ಲಿ. ಸಮ್ಟೈಮ್ಸ್ ನನ್ ಮೇಲೆ ಊಟ ಆದ್ಮೇಲೆ ವಾಕಿಂಗ್ ಮಾಡಿ, ಸ್ಕಿಪ್ಪಿಂಗ್ ಎಲ್ಲ ಈವ್ನಿಂಗ್ಸ್ ಸ್ಕಿಪ್ಪಿಂಗ್ ಮಾಡ್ತಿದ್ದೆ. ನನ್ನ ಸ್ಟಾಫ್ ಜೊತೆ ಒಂದ್ಸತಿ ಬ್ಯಾಡ್ಮಿಂಟನ್ ಇದೆಲ್ಲ ನ್ಯಾಚುರಲ್ ಥಿಂಗ್ಸ್ ಮಾಡ್ತಿದ್ದೆ ನಾನು. ಜಿಮ್ಗೆ ನಾನು ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ಹೋದೆ, ಮತ್ತೆ ಸ್ಟಾಪ್ ಮಾಡಿ. ನನ್ಗೆ ಯಾಕೋ ನನ್ಗೆ ಜಿಮ್ಗೆ ಆಗ್ ಬರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.